5 ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದೂ ನಮಗೆ ಸಕ್ಸಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಸರ್ ಫೈಟು ಇವಾಗ ರಕ್ಷಾರಾಮಯ್ಯ ಅವರು ಅವ್ರ ಫೈಟ್ ಕೊಡೋ ಇದೇ ಇಲ್ಲ. ನಾವು ಆಲ್ರೆಡಿ ನಾವು 2 ಲಕ್ಷ ಲೀಡಿಗೆ ಬಾಧೆ ಬೀಳ್ತಾ ಇದ್ವಿ. ಎಲ್ಲ ಎನ್ ರಮೇಶ್ ಅಂತ, ರಾಹುಲ್ ಗಾಂಧಿ ಒಳ್ಳೆ ಮನುಷ್ಯ, ಒಳ್ಳೆ ಯುವಕ. ಅವ್ರ ವಂಶದಿಂದ ಬಂದು ಮೊದಲಿಂದ ನಮಗೆ ನಾವು ಹುಡ್ದಾಗ ಮೊದಲಿಂದ ಇರೋದು ನಮ್ಗೆ ಗೊತ್ತಿಲ್ಲ. ಒಳ್ಳೆ ವ್ಯಕ್ತಿ ಅವರು ರಾಹುಲ್ ಗಾಂಧಿ. ಇದು ಇಂದಿರಾ ಗಾಂಧಿ ವಂಶದಿಂದ ಬಂದಿರೋದು. ಅದರಿಂದ ನಾವು ರಾಹುಲ್ ಗಾಂಧಿ ಆಯ್ಕೆ ಮಾಡ್ಕೋಬೇಕಂತ ನಾವು ಇಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿ ಕೊಡ್ತಾಯಿದ್ದಾರೆ. 5 ಗ್ಯಾರಂಟಿ ಕೊಡ್ತಾಯಿದ್ದಾರೆ. ಅದೂ ನಮಗೆ ಸಕ್ಸಸ್ ಆಗೈತೆ ನಮ್ಮ ಕರ್ನಾಟಕದಲ್ಲಿನೂ. ಏನೋ ಎಲ್ಲ ಮಹಿಳೆಗಳು, ನಮ್ಮ ಮಹಿಳೆ ಎಲ್ಲ ಕಾರ್ಯಕರ್ತರು ಎಲ್ಲ ಒಳ್ಳೆ ನಮಗೆ ಇದು ಮಾಡ್ತಾಯಿದ್ದಾರೆ. ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ರಕ್ಷಾರಾಮಯ್ಯರವನ್ನು. ನಮ್ಮ ಪ್ರದೀಪ್ ಸಾರನು ಅವ್ರಿಗೂ ನಾವು ಗೆಲ್ಸ್ಕೊಂಡ್ಬಂದಿದ್ದೀವಿ. ನಮ್ಮ ರಕ್ಷಾರಾಮಯ್ಯನೂ ಗೆಲ್ಸ್ಕೊಂಡ್ಬರ್ತೀವಿ. ನಮ್ಮ ಇದರಿಂದ ನಮ್ಗೆ ಸಪೋರ್ಟ್ ಇರ್ತದೆ. ಕಾಂಗ್ರೆಸ್ ಪಕ್ಷದಿಂದ ನಾವು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಸಾಗಿ ಗೆಲ್ಲಬೇಕಂತ ನಾವು ಆಸೆ ನಮಗೆ. ಸರ್ ಆಚೆ ಎಲ್ಲ ಸುಮ್ಮನೆ ಬಿ ಜೆ ಪಿ ಅಂತಾರೆ ಹೊರತು ಗ್ಯಾರಂಟಿ ಆಗಿ ನಮಗೆ ಕಾಂಗ್ರೆಸ್ಗೆ ಬೀಳ್ತದೆ ಓಟ್. ನಮಗೆ ಎಲ್ಲರೂ ಹೇಳ್ತಾರೆ ನಮಗೆ ಕಾಂಗ್ರೆಸ್ಗೆ ಹಾಕ್ತೀವಿ ನಾವು. ಯಾಕಂದರೆ 2,000 ಬರ್ತಾಯಿದೆ ಮನೆಗೆ. ಮನೆಗೆ 2,000 ಬರ್ತಾಯಿದೆ. ಅಕ್ಕಿ 5 kg ಕೊಡ್ತಾಯಿದ್ದಾರೆ. ಅಮೌಂಟು ಇದಕ್ಕೆ ಹಾಕ್ತಾಯಿದ್ದಾರೆ, ಅಕೌಂಟ್ಗೆ ಹಾಕ್ತಾಯಿದ್ದಾರೆ. ಕರೆಂಟು ನಮಗೆ ಫ್ರೀ, ಮೇಯ್ನು ಇಂಪಾರ್ಟೆಂಟು ನಮಗೆ ಕರೆಂಟ್. ನಾನು 1,500 ರೂಪಾಯಿ ಕಟ್ತಾಯಿದ್ದೆ ಮನೆಯಲ್ಲಿ. ಇವಾಗ ನನಗೆ 400 ರೂಪಾಯಿ ಬಿಲ್ ಬರ್ತಾಯಿದೆ. ಇವಾಗ ಏನು 400 ರೂಪಾಯಿ ಬರ್ತಾಯಿದೆ. ಆದರೂ 400 ರೂಪಾಯಿ ಆದರೂ ನಮಗೆ ಅದು ಕಟ್ಟಂಗಿಲ್ಲ. ನಾವು ಫ್ರೀ ನಮ್ಗೆ ಬರ್ತಾಯಿದೆ, ಮೈನ್ ಇಂಪಾರ್ಟೆಂಟು ಅದು ಬರ್ತಾಯಿದೆ. ಒಳ್ಳೆ ಸರ್ಕಾರ. ನಮ್ಮ ಕಷ್ಟ ಬಿದ್ದಿದ್ದಕ್ಕೆ ನಮ್ಗೆ ಒಳ್ಳೆ ಸರ್ಕಾರ. ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ನಮಗೊಂದೇ ಅಲ್ಲ, ಎಲ್ಲರಿಗೂ, ನಮ್ಮ ಕರ್ನಾಟಕ ಎಲ್ಲರಿಗೂ, ಮಹಿಳೆಯರಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ ಅಂತ. ಪ್ರದೀಪ್ ಸಾರ್ ಒಳ್ಳೆ ವ್ಯಕ್ತಿಗೆ ನಾವು ಹಿಂಗೆ ಸರ್ ಬಿಟ್ಕೊಳ್ಳೋದು. ಅದೊಂದು ಎಲ್ಲರಿಗೂ ಬಟ್ಟೆ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಥರ 1,000 ರೂಪಾಯಿ SSLC ಹುಡುಗರಿಗೆ ಕೊಟ್ಟಿದ್ದಾರೆ. ಇದು ಅಂಗನವಾಡಿಗೆ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದಾರೆ. ಇಷ್ಟು ಮಾಡಿದ್ರು ಇನ್ನೂ ಒಳ್ಳೆ ವರ್ಕ್ ಮಾಡ್ತಾಯಿದ್ದಾರೆ. ತಿರ್ಗಿ ನಮಗೆ ಇದು ಮಂಟಿಕಲ್ಲಲ್ಲಿ ಯಾವುದು ಬ್ರಿಡ್ಜ್ಗೆ ಅವ್ರಿಗೂ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗೂ ನಮ್ಮ ರಕ್ಷಾರಾಮಯ್ಯ ಗೆಲ್ತಾರೆ. ಒಳ್ಳೆ ವ್ಯಕ್ತಿ, ಒಳ್ಳೆ ಯುವಕ. ಪ್ರದೀಪ್ ಸಾರ್ ಅವ್ರು ಹೇಳಿದ್ದಕ್ಕೆ ನಾವು ಮಾಡ್ತಾಯಿದ್ವಿ. ನಮ್ಮ ಪ್ರದೀಪ್ ಸರ್ ಯಾರು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ರಕ್ಷಾರಾಮಯ್ಯ ಮಾಡ್ತೀವಿ. ನಾವು ಆ ರಕ್ಷಾರಾಮಯ್ಯ ಸಪೋರ್ಟ್ ಮಾಡ್ತೀವಿ. ಸರ್ ನನ್ನ ಹೆಸರು ನವೀನ್ ಅಂತ. ನಮ್ಮದು ಊರು ಬಂದು ಮಂಡಿಕಲ್ಲು. ಸರ್ ಇವಾಗ ಚಿಕ್ಕಬಳ್ಳಾಪುರ ಲೋಕಸಭಾದಲ್ಲಿ 8 ತಾಲೂಕಲ್ಲಿನೂ ಕಾಂಗ್ರೆಸ್ಸು ಫುಲ್ ಭರವಸೆ ಐತೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ಜನರಿಗೆಲ್ಲ ತಲುಪೈತೆ. ಅದಕ್ಕೆ ಎಲ್ಲ ಇವಾಗ ಕಾರ್ಯಕರ್ತರು ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂದರೆ ರಕ್ಷಾರಾಮಯ್ಯ ಅವರು 2 ಲಕ್ಷ ಲೀಡಲ್ಲಿ ಗೆಲ್ಲಬೇಕು ಅಂತ ಎಲ್ಲರೂ ಕಷ್ಟ ಬೀಳ್ತಾ ಇದ್ದಾರೆ. ಇವಾಗ ಅವರು ಸೋಲ್ಬೇಕು ಅಂದರೆ ಇವಾಗ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ. ಇವಾಗ ರಕ್ಷಾರಾಮಯ್ಯ ಅವರು ಯಾರು ಗೊತ್ತಿಲ್ಲ ಅಂದಿದ್ರೆ ಗೆಲ್ಲೋದು ಕಷ್ಟ ಆಗ್ತಾಯಿತ್ತು. ರಕ್ಷಾರಾಮಯ್ಯ ಆಂಧ್ರ ಗಡಿ ಭಾಗದಿಂದ ಡೆಲ್ಲಿ ತನಕ ಗೊತ್ತು. ರಕ್ಷಾರಾಮಯ್ಯ ಅವರು ಎಲ್ಲರಿಗೂ ಗೊತ್ತು, ಯಾವ ಥರ ಏನು ಅವ್ರ ಚರಿತ್ರೆ ಫುಲ್ಲು ಇಂಡಿಯಾಗೆ ಗೊತ್ತು. ಆದ್ದರಿಂದ ನಾವು 1-2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್ ಫೈಟು ಇವಾಗ ರಕ್ಷಾರಾಮಯ್ಯ ಅವರು ಅವ್ರ ಫೈಟು ಕೊಡೋ ಇದೇ ಇಲ್ಲ. ನಾವು ಆಲ್ರೆಡಿ ನಾವು 2 ಲಕ್ಷ ಲೀಡಿಗೆ ಬಾಧೆ ಬೀಳ್ತಾ ಇದ್ವಿ, ಎಲ್ಲ ಮುಖಂಡರು ಕಾರ್ಯಕರ್ತರು. ಯಾಕಂದರೆ ಇವಾಗ ಇಲ್ಲಿರೋ ಹಾಲಿ MLA ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಜನರೇನು ಹೇಳ್ತಾರೆ ಕೆಲಸ ಮಾಡಿಲ್ಲ ಅಂತಾರೆ. ಅವರು ಗೆದ್ದಿದ ತಕ್ಷಣ ಎಲ್ಲೋದ್ರೂ MLAಗೇನು ಬ್ಯಾಡ್ ಹೆಸರಿಲ್ಲ. ಯಾರೋ ಆಪೋಸಿಟ್ ಇರೋರು MLA ಮೇಲೆ ಬ್ಯಾಡ್ ಹೆಸರು ಹೇಳ್ತಾ ಇದ್ದಾರೆ. ಸರ್ ಇವಾಗ ನಾವು ನೋಡ್ತಾನೆ ಇದ್ದೀವಲ್ಲ ಕಣ್ಣಲ್ಲಿ. ಇವಾಗ ಅವ್ರು ಗೆದ್ದಿದ ತಕ್ಷಣ ಮನೆಗೆ ಅರಿಶಿನ ಕುಂಕುಮ ಕೊಟ್ಟರು. ಆಮೇಲೆ ಇವರು ಮಕ್ಕಳಿಗೆ ಬಟ್ಟೆ ಕೊಟ್ಟರು, ಅಂಗನವಾಡಿ ಬಟ್ಟೆ. ಅಂಗನವಾಡಿ ಮಕ್ಕಳಿಗೇನು ಕೊಡೋದು? ಇವಾಗ ಅವ್ರು ಓಟ್ ಇದ್ದಿದ್ರೆ ಅವ್ರು ಕೊಡ್ಬೋದು ಅಂತ ಇದ್ದರು. ಅವ್ರ MLA ಕೊಟ್ಟಿರೋದೇನು ಕೇಳು? ಮಕ್ಕಳು ಎಷ್ಟೋ ಜನ ಬಡವರು ಇರ್ತಾರೆ, ಆದ್ದರಿಂದ ಕೊಟ್ಟಿರೋದು. ಸ್ವಲ್ಪ ಜನ ರಾಜಕೀಯದಲ್ಲಿ ಗಿಮ್ಮಿಕ್ಕಿಗೆ ಏನು ಮಾಡ್ತಾರೆ ಅಂದರೆ ವೋಟರ್ಸ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಇವ್ರು ಆ ಥರ ಮಾಡಿಲ್ಲಲ್ಲ. ಸರ್ ನಮಗೆ ಗೊತ್ತಿರೋದ್ರಲ್ಲಿ ಇಷ್ಟು ದಿನ ಕಾಂಗ್ರೆಸ್ಸಲ್ಲಿ ಪ್ರದೀಪ್ ಸಾರ್ 86,000 ಚಿಲ್ಲರೆ ತಗೊಂಡಿದ್ದರು. ರಕ್ಷಾರಾಮಯ್ಯ 1,30,30,000 ಮೇಲೆ ತೆಗಿತಾರೆ. ಸರ್ ಕಾರ್ಯಕರ್ತರು, ಯೂತ್ಸು, ಹಿರಿಯರು ಎಲ್ಲ ಫುಲ್ ಹುಮ್ಮಸ್ಸಲ್ಲಿದ್ದಾರೆ. ರಕ್ಷಾರಾಮಯ್ಯ ನೇನೆ ಮಾಡಿ 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ. ಅದು ಚಿಕ್ಕಬಳ್ಳಾಪುರ ತಾಲೂಕೊಂದಲ್ಲ, ಟೋಟಲ್ಲು 8 ತಾಲೂಕೆಲ್ಲ ಲೀಡ್ ಬರುತ್ತೆ. 100% ರಕ್ಷಾರಾಮಯ್ಯ ಲೋಕಸಭೆಯಲ್ಲಿ ಗೆದ್ದುಕೊಂಡು ಡೆಲ್ಲಿಗೆ ಹೋಗ್ತಾರೆ.